ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ಇವತ್ತಿನ ದಿನದಲ್ಲಿ ಗರ್ಭಕೋಶದ ರಿಮೂವಲ್ ಮಾಡುವಂಥದ್ದು ಅಥವಾ ಹಿಸ್ಟ್ರೆಕ್ಟಮಿ ಸರ್ಜರಿಗಳು ಅತ್ಯಂತ ಜಾಸ್ತಿ ಆಗ್ತಾ ಇವೆ ಅಲ್ವಾ? ಇವಾಗ ಒಂದು ಲೇಡಿಗೆ ಎಂಡೋಮೆಟ್ರಿಯೋಸಿಸ್ ಇತ್ತು, ಅದರಿಂದಾಗಿ ತುಂಬ ಸಮಸ್ಯೆಗಳಾಗ್ತಾ ಇತ್ತು, ಏಜು ಆಗಿತ್ತು, ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇತ್ತು, ಅಥವಾ ಫೈಬ್ರಾಯ್ಡ್ ಯೂಟ್ರೆಸ್ ಆಗಿ ತುಂಬ ಸಿಕ್ಕಾಪಟ್ಟೆ ಸಿವಿಯರ್ ಬ್ಲೀಡಿಂಗ್ ಇತ್ತು, ಜಾಸ್ತಿ ಫೈಬ್ರಾಯ್ಡ್ಸ್ಗಳಿತ್ತು, ಮತ್ತು ಆ ಏಜನ್ನು ರೀಚ್ ಆಗಿದ್ಲು ಅವಳು ಅಂತಂದರೆ ಹಿಸ್ಟ್ರೆಕ್ಟಮಿ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಹಿಸ್ಟ್ರೆಕ್ಟಮಿನ ಮಾಡಿಕೊಂಡು ಅವಳ ಒಂದು ಆರೋಗ್ಯವನ್ನು ಒಂದು ಹಂತಕ್ಕೆ ಸ್ಥಿಮಿತಕ್ಕೆ ತರ್ಬೋದಂತ. ಅದು ರಿಕ್ವೈರ್ಮೆಂಟ್ ಕೂಡ ಹೌದು, ಅದಂದರೆ ಅಗತ್ಯವಿರೋ ಅಂಥದ್ದು ಒಂದು. ಆದರೆ ಎಷ್ಟೊಂದು ಜನರಲ್ಲಿ ಏನಾಗ್ತಾ ಇದೆ ಈಗ ಅಂತ ಕೇಳಿದರೆ, ಸುಮ್ಮನೆ ಹಿಸ್ಟ್ರೆಕ್ಟಮಿಯನ್ನು ಮಾಡಿಸ್ಕೊಳ್ಳೋ ಅಂಥದ್ದು. ಏನು, ನನಗೆ ಮೆನ್ಸ್ಟ್ರಲ್ ವೇರಿಯೇಷನ್ ಆಗ್ತಾ ಇದೆ, ಇನ್ನೇನು 40 ವರ್ಷ ಆಯ್ತಲ್ಲ, ಮೆನೋಪಾಸು ಹತ್ತಿರ ಬರ್ತಾ ಇದೆ, ತುಂಬ ತೊಂದರೆ ಆಗುತ್ತೆ ನನಗೆ, ಹಿಸ್ಟ್ರೆಕ್ಟಮಿ ಮಾಡಿಬಿಡಿ ಅಂತ ಹೇಳಿ ಮಾಡಿಸೋ ಅಂಥದ್ದು. ಅಥವಾ ಡಾಕ್ಟ್ರು ಕೂಡ ಅಡ್ವೈಸ್ ಮಾಡಿ ಹಿಸ್ಟ್ರೆಕ್ಟಮಿಯನ್ನು ಮಾಡೋ ಅಂಥದ್ದು. ಸಿಂಪಲ್ ರೀಸನ್ನಿಗೆ ಅದು ಅಗತ್ಯವಿಲ್ಲದೆ ಇರೋ ಅಂಥದ್ದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಹಾಗಾದರೆ ಈ ಒಂದು ಹಿಸ್ಟ್ರೆಕ್ಟಮಿಯನ್ನು ಮಾಡಿಕೊಂಡ ನಂತರದಲ್ಲಿ ಯಾವ ಪರಿಣಾಮಗಳು ಆಕೆಯ ಮೇಲೆ ಉಂಟಾಗತ್ತೆ, ಯಾವ ಯಾವ ಬದಲಾವಣೆಗಳು ಆಕೆಯ ಮೇಲೆ ಉಂಟಾಗತ್ತೆ, ಅದನ್ನು ಹೇಗೆ ನಾವು ಸರಿಪಡಿಸ್ಕೊಳ್ಬಹುದು ಅನ್ನೋ ವಿಷಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ಇದನ್ನು ದಯವಿಟ್ಟು ನೋಡಬೇಕು ನೀವೆಲ್ಲ. ಏನಪ್ಪ ಈ ಹಿಸ್ಟ್ರೆಕ್ಟಮಿ ಮಾಡಿದ ತಕ್ಷಣ ಮಾಡಿದ ನಂತರದ ದಿನಗಳಲ್ಲಿ ಆಗುವಂತಹ ಒಂದು ಬದಲಾವಣೆ ಏನು ಮುಖ್ಯವಾಗಿ ಅಂತಂದರೆ ಆಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ. ಅಂತಂದರೆ ಮೆತ್ತು ಮೂಳೆ ರೋಗ. ಯಾಕೆ ಆಸ್ಟಿಯೋಪೋರೋಸಿಸ್ ಆಗತ್ತೆ ಅಂತಂದರೆ, ಹಿಸ್ಟ್ರೆಕ್ಟಮಿಯನ್ನು ಮಾಡಿದಾಗ, ನಮ್ಮ ಗರ್ಭಕೋಶವನ್ನು ತೆಗೆದು ಹಾಕಿದಾಗ ಈಸ್ಟ್ರೋಜನ್ ಹಾರ್ಮೋನನ್ನು ಡ್ರಾಪ್ ಆಗುತ್ತೆ ಅಥವಾ ಅದು ಕುಂದಿ ಹೋಗುತ್ತೆ. ಈಸ್ಟ್ರೋಜನ್ ಹಾರ್ಮೋನೇ ಕ್ಯಾಲ್ಶಿಯಮನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡೋ ಅಂಥದ್ದು. ಹಾಗಾಗಿ ಈಸ್ಟ್ರೋಜನ್ ಹಾರ್ಮೋನ್ ಇಲ್ಲ, ನಮ್ಮಲ್ಲಿ ಕ್ಯಾಲ್ಶಿಯಂ ಸರಿಯಾಗಿ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ ಅಂತಂದರೆ ಮೂಳೆಗಳು ಸದೃಢತೆಯನ್ನು ಅಥವಾ ಸಾಂದ್ರತೆಯನ್ನು ಕಳ್ಕೊಳ್ತವೆ, ಟೊಳ್ಳಾಗತ್ತೆ. ಅದರಿಂದಾಗಿ ಮೆತ್ತು ಮೂಳೆ ರೋಗ ಉತ್ಪತ್ತಿ ಆಗತ್ತೆ, ಅಥವಾ ನಾವು ಅದನ್ನು ಆಸ್ಟಿಯೋಪೋರೋಸಿಸ್ ಅಂತ ಕೂಡ ಕರಿತೀವಿ. ಹಾಗಾದರೆ ಈ ಒಂದು ಆಸ್ಟಿಯೋಪೋರೋಸಿಸನ್ನು ತಡೆಗಟ್ಟಬೇಕು ಅಂತಂದರೆ ಪೋಸ್ಟ್ ಹಿಸ್ಟರೆಕ್ಟಮಿ ಅಂದರೆ ಸರ್ಜರಿ ಆದ ನಂತರದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕ್ಯಾಲ್ಶಿಯಮ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋ ಅಂಥದ್ದು. ಅದರ ಜೊತೆಗೇ ವಿಟಮಿನ್ D3ಯನ್ನು, ವಿಟಮಿನ್ Kಯನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಸಹ ನಾವು ಈ ಒಂದು ಆಸ್ಟಿಯೋಪೊರೋಟಿಕ್ ಚೇಂಜಸನ್ನು ತಗ್ಗಿಸಬಹುದು, ಕಡಿಮೆ ಮಾಡಬಹುದು. ಈವನ್ ವಿಟಮಿನ್ K ಸಹ ನಮ್ಮಲ್ಲಿ ಒಂದು ರಕ್ತದಿಂದ ಮೂಳೆಗಳಿಗೆ ಕ್ಯಾಲ್ಶಿಯಮ್ನ ಡೆಪಾಸಿಷನನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅಕಸ್ಮಾತ್ ಅದೇನಾದರೂ ಇಲ್ಲ ಅಂತಂದರೆ ರಕ್ತದಲ್ಲೇ ಕ್ಯಾಲ್ಶಿಯಮ್ನ ಪ್ರಮಾಣ ಹೆಚ್ಚಾಗಿ ಕ್ಯಾಲ್ಸಿಫಿಕೇಷನ್, ಬ್ಲಡ್ ವೆಸಲ್ಸ್ ಒಳಗಡೆ ಕ್ಯಾಲ್ಸಿಫಿಕೇಷನ್ ಆಗುವಂತಹ ಸಂದರ್ಭಗಳಿರುತ್ತೆ. ಅದರಿಂದಾಗಿ ಹಾರ್ಟ್ ಅಟ್ಯಾಕು ಅಥವಾ ಇನ್ನೂ ಹಲವಾರು ರೋಗಗಳು ಬಂದು ಉತ್ಪತ್ತಿ ಆಗ್ತವೆ. ಹಾಗಾಗಿ ಆ ಒಂದು ವಿಟಮಿನ್ Kಯನ್ನು, ವಿಟಮಿನ್ D3ಯನ್ನು ಹಾಗೂ ಕ್ಯಾಲ್ಶಿಯಂನ ಪ್ರಮಾಣವನ್ನು ಅಧಿಕ ಮಾಡಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟಾಗಿ ನಮಗೆ ಬೇಕಾಗಿರುವಂಥದ್ದು ಗರ್ಭಕೋಶ ತೆಗೆದ ಆದ ನಂತರದಲ್ಲಿ. ಇನ್ನು ಎರಡನೇದೇನಪ್ಪ ಅಂತಂದರೆ ಸ್ಕಿನ್ ಡ್ರೈನೆಸ್ ಅಂತ ಕರಿತೇವೆ. ಚರ್ಮ ಎಲ್ಲ ಒಣಗಿ ಹೋಗುವಂಥದ್ದು. ಈ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದಾಗಿ ನಮ್ಮಲ್ಲಿ ಸೀಬಮ್ ಪ್ರೊಡಕ್ಷನ್ನೇ ಕಡಿಮೆ ಆಗಿ ಹೋಗುತ್ತೆ, ಅಥವಾ ಈ ಒಂದು ಎಣ್ಣೆಯ ಪದಾರ್ಥದ ಪ್ರೊಡಕ್ಷನ್ ಏನಿದೆ ಅಲ್ಲ, ಅದು ಕಡಿಮೆ ಆದಷ್ಟು ಚರ್ಮ ಡ್ರೈ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಈವನ್ ಜೆನೈಟಲ್ಸ್ ಕೂಡ ಡ್ರೈ ಆಗ್ತಾ ಹೋಗುತ್ತೆ. ಡ್ರೈನೆಸ್ ಜೆನೈಟಲ್ಸಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಜನನೇಂದ್ರಿಯದ ಭಾಗಗಳಲ್ಲಿ ಕೂಡ ಒಂದು ಡ್ರೈ ಒಂದು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂತಹ ಒಂದು ಡ್ರೈನೆಸ್ ಸ್ಕಿನ್ನಲ್ಲಿ ಇರಬಹುದು, ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತಂದರೆ ನೀವು ಹೆಚ್ಚು ನ್ಯಾಚುರಲ್ ಫ್ಯಾಟ್ಸನ್ನು ನಿಮ್ಮ ಶರೀರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಅದು ನಟ್ಸ್ ಇರಬಹುದು, ಸೀಡ್ಸ್ ಇರಬಹುದು, ಅಥವಾ ಬೆಣ್ಣೆ, ತುಪ್ಪ, ಇಂತಹ ನ್ಯಾಚುರಲ್ ಆಗಿ ಫ್ಯಾಟ್ನ ಪ್ರಮಾಣ ಹೆಚ್ಚಿರುವಂತಹ ಪದಾರ್ಥಗಳನ್ನು ಸೇವನೆಯನ್ನು ಮಾಡೋದನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಇದು 2. ಇನ್ನು 3ನೇದಾಗಿ ಹೇರ್ ಥಿನ್ನಿಂಗ್ ಅಂತ ಕರಿತೀವಿ. ಈ ಹೇರ್ ಥಿನ್ನಿಂಗ್ ಏನು ಮಾಡತ್ತಪ್ಪ, ಯಾಕೆ ಅಂತ ಕೇಳಿದ್ರೆ
ಈಸ್ಟ್ರೋಜನ್ ಜೊತೆಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೂಡ ಕುಂದಾಗತ್ತೆ ಅಥವಾ ಡ್ರಾಪ್ ಆಗಿಬಿಡತ್ತೆ ನಮ್ಮ ಗರ್ಭಕೋಶದ ಆಪರೇಷನ್ ಆದ ನಂತರ ಅಲ್ವಾ. ಸೊ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಮತ್ತು ಈಸ್ಟ್ರೋಜನ್ ಹಾರ್ಮೋನು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ, ಡ್ರಾಪ್ ಆಗುತ್ತೋ, ಹೇರ್ ಫಾಲಿಕಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಹೇರ್ ಫಾಲಿಕಲ್ಸನ್ನು ಶ್ರಿಂಕ್ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಕೂದಲೆಲ್ಲ ನಿಧಾನವಾಗಿ ಉದುರ್ತಾ ಹೋಗುತ್ತೆ, ತುಂಬ ಥಿನ್ ಆಗಿಬಿಡತ್ತೆ ಕೂದಲು. ಆದ್ದರಿಂದ ನಾವು ಹೇರನ್ನು ಚೆನ್ನಾಗಿ ಅಥವಾ ಕೂದಲ ಗುಣಮಟ್ಟವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ಕೂದಲು ಉದುರಬಾರ್ದು, ಅತ್ಯಂತ ಚೆನ್ನಾಗಿ ಅದನ್ನು ನಾವು ಮೇಂಟೈನ್ ಮಾಡಬೇಕು ಅಂತಂದರೆ ಇಲ್ಲಿ ಬೋರಾನ್ ಅನ್ನುವಂತಹ ಒಂದು ಮಿನರಲನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಈ ಬೋರಾನನ್ನು ಆ್ಯಡ್ ಮಾಡೋದ್ರಿಂದ ಅದು ಈಸ್ಟ್ರೋಜನ್ ಪ್ರಮಾಣವನ್ನು ಚೆನ್ನಾಗಿಡೋದಕ್ಕೆ, ಈವನ್ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನಿಗೆ ಕೂಡ ಸಹ ಆಸ್ಟಿಯೋಪೋರೋಸಿಸಲ್ಲಿ ಈ ಎಲ್ಲ ಕ್ಯಾಲ್ಶಿಯಂ, ವಿಟಮಿನ್ ಡಿ, ವಿಟಮಿನ್ ಕೆ ಏನು ಹೇಳಿದೆ, ಅದ್ರ ಜೊತೆಗೆ ಬೋರಾನನ್ನು ಕೂಡ ಕನ್ಸ್ಯೂಮ್ ಮಾಡೋದ್ರಿಂದ ಈಸ್ಟ್ರೋಜನ್ ಪ್ರಮಾಣವನ್ನು ಅದು ಜಾಸ್ತಿ ಮಾಡುತ್ತೆ, ಕ್ಯಾಲ್ಶಿಯಂ ಹೀರಿಕೆಯನ್ನು ಚೆನ್ನಾಗಿ ಮಾಡಿಕೊಡುತ್ತೆ. ಹಾಗಾಗಿ ಈವನ್ ಅದು ಆಸ್ಟಿಯೋಪೊರೋಸಿಸನ್ನು ತಡೆಗಟ್ಟಲಿಕ್ಕೂ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಇಲ್ಲಿ ಕೂಡ ಈಸ್ಟ್ರೋಜನ್ ಪ್ರಮಾಣ ಜಾಸ್ತಿ ಮಾಡೋದ್ರಿಂದ ಹೇರ್ ಥಿನ್ನಿಂಗ್ ಆಗೋದನ್ನು ಅದು ತಡೆಗಟ್ತಾ ಬರುತ್ತೆ. ಇನ್ನು 4ನೇದಾಗಿ ಆಂಗ್ಸೈಟಿ ಮತ್ತು ಇನ್ಸೋಮನಿಯಾ ಅಂತ ಕರಿತೀವಿ. ನಾರ್ಮಲಿ ಈ ಹಿಸ್ಟೆಕ್ಟಮಿ ಆಗಿರುವಂತಹ ಪೇಷಂಟ್ಸ್ಗಳಲ್ಲಿ ರಾತ್ರಿ ನಿದ್ರೆ ಬರದೇ ಇರುವಂಥದ್ದು, ಡಿಸ್ಟರ್ಬ್ಡ್ ಸ್ಲೀಪ್ ಆಗಿರುವಂಥದ್ದು, ತುಂಬ ಆಂಕ್ಷಿಯಸ್, ಆತಂಕ ಆಗ್ತಾ ಇರುವಂಥದ್ದು. ಅಯ್ಯೋ ಏನೋ ನಾನು ಎಷ್ಟೊಂದು ಪೇಷಂಟನ್ನು ಹೇಳೋದನ್ನು ಕೇಳಿದ್ದೀನಿ. ಅವರು ಕ್ಲಿನಿಕ್ಕಿಗೆ ಬಂದಾಗ ಹೇಳ್ತಾರೆ, ಮೇಡಮ್ ಹಿಸ್ಟೆಕ್ಟಮಿ ಆಯಿತು ನಂದು, ನಿಮ್ಮದು ಮೆನ್ಸ್ಟ್ರುವಲ್ ಸೈಕಲ್ ಎಲ್ಲ ಸರಿಯಾಗಿದೆಯಾ ಅಥವಾ ಮೆನೋಪಾಸ್ ಬಂದಿದೆಯಾ ಅಂತ ನಾನು ಕನ್ಸಲ್ಟೇಷನ್ ಮಾಡೋವಾಗ, ಇಲ್ಲ ಮೇಡಮ್ ಹಿಸ್ಟೆಕ್ಟಮಿ ಆಗಿ 2 ವರ್ಷ ಆಯಿತು, 4 ವರ್ಷ ಆಯಿತು, ಹೀಗೆ ಹೇಳ್ತಾರೆ ಅವ್ರದ್ದು ಎಷ್ಟು ವರ್ಷ ಇದೆ ಅಂಥೇಳಿ. ಆವಾಗ ಅವ್ರು ಹೇಳೋದಿದೆ, ಏನೋ ಒಂಥರ ಮೈಯಲ್ಲಿ ಶಕ್ತಿನೇ ಇಲ್ಲ ನನಗೆ, ಏನೋ ಒಂಥರ ಆತಂಕ ಕಾಡತ್ತೆ, ನಾನು ಏನೋ ಕಳ್ಕೊಂಡಿದ್ದೀನೇನೋ ಅನ್ನೋವಂಥ ಒಂದು ಫೀಲ್ ಆಗತ್ತೆ ನನಗೆ ಅಂತ ಹೇಳಿ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಹಾಗಾಗಿ ಆ ಒಂದು ಆಂಗ್ಸೈಟಿ ಇಶ್ಯೂಸ್ ಏನಿದೆ ಅಲ್ಲ, ಆತಂಕ, ಒಂಥರ ಏನೋ ಒಂದು ಒತ್ತಡ, ಆತಂಕ ಉಂಟಾಗತ್ತೆ ಅವರಲ್ಲಿ. ಜೊತೆಗೆ ನಿದ್ರಾಹೀನತೆ, ಡಿಸ್ಟರ್ಬ್ ಸ್ಲೀಪ್ ಕೂಡ ಇರುತ್ತೆ, ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಹಾಗಾದ್ರೆ ಏನು ಮಾಡಬೇಕಪ್ಪ ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳಿದರೆ, ವಿಟಮಿನ್ ಬಿ6 ಅನ್ನು ಆ್ಯಡ್ ಮಾಡೋದ್ರಿಂದ, ಅವರ ಆಹಾರದಲ್ಲಿ ಅದನ್ನು ಸೇವನೆಯನ್ನು ಮಾಡೋದ್ರಿಂದ ಅಥವಾ ಸಪ್ಲಿಮೆಂಟ್ ಫಾರ್ಮಲ್ಲಿ ಕೂಡ ಅದನ್ನು ತಗೊಳ್ಳೋದ್ರಿಂದ ಈ ಆಂಗ್ಸೈಟಿ ಮತ್ತು ನಿದ್ರಾಹೀನತೆ, ಇನ್ಸೋಮ್ನಿಯಾ ಒಂದು ಏನು ಪರಿಣಾಮ ಬೀರುತ್ತೆ ಹಿಸ್ಟೆಕ್ಟಮಿ ಆದವರಲ್ಲಿ, ಅದನ್ನು ಕೂಡ ಚೆನ್ನಾಗಿ ತಡೆಗಟ್ಕೊಳ್ಬಹುದು, ನಿದ್ರೆ ಬರೋ ಹಂಗೆ ಮಾಡ್ಕೊಳ್ಬಹುದು. ಮತ್ತು ಈ ಒಂದು ಪಾಲ್ಪಿಟೇಷನ್ ಆಗುವಂಥದ್ದು, ಆ್ಯಂಕ್ಷಿಯಸ್ ಆಗುವಂಥದ್ದು, ಒಂಥರ ಭಯ ಹೆದರಿಕೆ ಆಗುವಂಥದ್ದು, ನಿಶಕ್ತಿ ಆಗುವಂಥದ್ದು, ಇದನ್ನೆಲ್ಲ ನಾವು ಆರಾಮಾಗಿ ಟ್ಯಾಕಲ್ ಮಾಡ್ಬೋದಾಗಿದೆ. ಹಾಗಾಗಿ ಈ ಒಂದು ಹೇರ್ ಲಾಸ್ ಆಗ್ತಾ ಇದೆ ನನಗೆ ಅನ್ನೋದು, ಆತಂಕ ಆಗ್ತಾ ಇದೆ ಅನ್ನೋದು, ಅಥವಾ ಮೂಳೆಗಳೆಲ್ಲ ಸವಕಳಿ ಆಗ್ತಾ ಇದೆ, ಮೆತ್ತುಮೂಳೆ ರೋಗ ಬರ್ತಾ ಇದೆ ಅಂತ ಹೇಳೋವಂಥದ್ದು, ಅಥವಾ ಚರ್ಮ ಡ್ರೈನೆಸ್ಸಿಂದಾಗಿ ಬೇರೆ ಎಕ್ಸಿಮಾ, ತುಂಬ ಸಿವಿಯರ್ ಡ್ರೈನೆಸ್ ಇದ್ದರೆ ಅದರಿಂದಾಗಿನೇ ಎಕ್ಸಿಮಾ ಆಗುವಂಥದ್ದು, ಸೋರಿಯಾಸಿಸ್ ಟೈಪ್ ಆಗುವಂಥದ್ದು, ಅಥವಾ ತುರ್ಕೆ ಆಗುವಂಥದ್ದು, ರ್ಯಾಷಸ್ ಆಗುವಂಥದ್ದು, ಅಲರ್ಜಿ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಕಾಡುತ್ತೆ. ಹಾಗಾಗಿ ಈ ಎಲ್ಲ ಒಂದು ಪೋಷಕಾಂಶಗಳನ್ನು ನಾನು ಏನೇನು ಹೇಳಿದೆ ಇವುಗಳನ್ನು ಎನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ಈ ಒಂದು 4 ಮೇಜರ್ ಸಿಂಪ್ಟಮ್ಸ್ಗಳನ್ನು ಪೋಸ್ಟ್ ಹಿಸ್ಟರೆಕ್ಟಮಿ, ಗರ್ಭಕೋಶವನ್ನು ತೆಗೆದ ಆದ ನಂತರದಲ್ಲಿ ಕಾಣಿಸ್ಕೊಳ್ಳುವಂತಹ ಈ ಎಲ್ಲ ಸಿಂಪ್ಟಮ್ಸ್ಗಳನ್ನು ನಾವು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು, ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಬಹುದು, ಆರೋಗ್ಯಯುತ ಜೀವನದತ್ತ ಒಂದು ದೃಢ ಹೆಜ್ಜೆಯನ್ನು ಹಾಕ್ಬೋದು ಅನ್ನುವಂಥದ್ದು ನನ್ನ ನಂಬಿಕೆ. ಹಾಗಾಗಿ ಈ ಒಂದು ಸ್ಟೆಪ್ಸ್ಗಳನ್ನು ಏನು ಹೇಳಿದ್ದೇನೆ ಅದನ್ನು ಫಾಲೋ ಮಾಡಿ ನೋಡಿ, ಯಾರ್ಯಾರಲ್ಲಿ ಹಿಸ್ಟೆಕ್ಟಮಿ ಆಗಿದೆಯೋ ಮತ್ತು ಯಾರ್ಯಾರು ಈ ಥರದ ಒಂದು ಸಿಂಪ್ಟಮ್ಸ್ಗಳನ್ನು ಅನುಭವಿಸ್ತಾ ಇದ್ದೀರೋ ಅವ್ರು ಚೆನ್ನಾಗಿ ರಿಲೇಟ್ ಆಗ್ತಾರೆ ನಾನು ಹೇಳೋದ್ರ ಕಡೆ ಅಲ್ವಾ. ಸೊ ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಅದರಿಂದಾಗಿ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ದೊರಕತ್ತೆ, ಬೆನಿಫಿಟ್ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಏನೇ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆಮೇಲೆ ಅಕಸ್ಮಾತ್ ಏನಾದರೂ ಕನ್ಸಲ್ಟೇಷನ್ ಬೇಕು ಅಂತಂದರೂ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಕನ್ಸಲ್ಟೇಷನನ್ನು ಫಿಕ್ಸ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಆರೋಗ್ಯಪೂರ್ಣ ಜೀವನದತ್ತ ದೃಢವಾದ ಹೆಜ್ಜೆಯನ್ನು ಹಾಕಿ ಒಳ್ಳೆಯ ಜೀವನವನ್ನು ಆಯ್ದುಕೊಳ್ಳಿ ಆ್ಯಂಡ್ ನಗ್ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.